ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಅಶೋಕ್, ಡಿಪೋ 86 ಡಿ ಸಿ ವೆಸ್ಟ್ ಡಿವಿಷನ್. ಸ್ನೇಹಿತರೆ, ಇಲ್ಲಿ ನಮ್ಮ ಮೆಕ್ಯಾನಿಕ್ಕು ಇವತ್ತೊಂದು ವಿಚಾರವನ್ನು ಹೇಳಿಕೊಟ್ರು. ಅದ್ರ ಬಗ್ಗೆ ನನಗೆ ಇವತ್ತವರೆಗೂ ಗೊತ್ತಿರಲಿಲ್ಲ. ಆದರೆ ನಾನು ಬೇರೆ ರೀತಿಯಲ್ಲಿ ಅದನ್ನು ಫಾಲೋಅಪ್ ಮಾಡ್ತಾಯಿದ್ದೆ. ಅದು ಈ ರೀತಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಆ ವಿಚಾರ ಏನು ತಿಳ್ಕೊಡ್ತೀನಿ. ಯೂರಿಯಾ ಸಾಮಾನ್ಯವಾಗಿ ಕೆಲವೊಂದು ತಪ್ಪುಗಳಿಂದ ಬ್ಲಾಕ್ ಆಗುತ್ತೆ. ಆದರೆ ಇಲ್ಲಿ ಮೇಯ್ನ್ ತಪ್ಪನ್ನು ಒಂದು ಮಾಡ್ತಾಯಿದ್ದೀವಿ, ಅದು ನಮಗೆ ಇವತ್ತವರೆಗೂ ಗೊತ್ತಿರಲಿಲ್ಲ. ನಿನ್ನೆ ತಾನೇ ಆ ವಿಚಾರ ತಿಳಿದು ಅದು ತಮಗೂ ಕೂಡ ಒಂದು ಮಾಹಿತಿಯನ್ನು ಕೊಡ್ತೀನಿ. ಸ್ನೇಹಿತರೆ, ನಾವು ಮುಖ್ಯವಾಗಿ ಏನು ತಪ್ಪು ಮಾಡ್ತಾಯಿದ್ದೀವಿ ಅಂತಂದರೆ, ಕೀ ಆನ್ ಮಾಡೋದ್ರಲ್ಲೂ ಕೂಡ ತಪ್ಪಿದೆ ಅಂತಂದು ಕೆಲವರು ನೋಡಿದ್ದೀನಿ. ಸಡನ್ನಾಗಿ ಕೀ ಆಫ್ ಮಾಡಿಬಿಟ್ಟು ಚೆಕ್ ಅಂತ ಕಿತ್ತಿ ಕೊಟ್ಬಿಡ್ತೀರಿ, ಇಗ್ನೇಷನ್ ಇನ್ನೂ ಬಂದಿರೋದಿಲ್ಲ. ಮತ್ತು ಸಡನ್ನಾಗಿ ಕೀ ಆನ್ ಮಾಡಿಬಿಡ್ತೀರ, ಅವಾಗ ಇಗ್ನೇಷನ್ ಇನ್ನೂ ಬೀಪ್ ಸೌಂಡೇ ಬಂದಿರೋದಿಲ್ಲ, ಆವಾಗಲೇ ಗಾಡಿ ಸ್ಟಾರ್ಟ್ ಮಾಡಿಬಿಡ್ತೀರಿ. ಅದು ಕೂಡ ತೊಂದರೆ. ಆದರೆ ಅದೆಲ್ಲ ನಿಮಗೆ ಮುಂಚಾಗಿ ಇನ್ಫಾರ್ಮೇಷನ್ ಗೊತ್ತಿದೆ, ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳೋಂಥದ್ದೇನಿಲ್ಲ. ಮುಖ್ಯವಾಗಿ ಬೆಳಗ್ಗೆ ಹೊತ್ತು ನಾವೇನು ಮಾಡಬೇಕು, ಯೂರಿಯಾ ಬ್ಲಾಕ್ ಆಗ್ದಂಗೆ ಬೆಳಗ್ಗೆ ಹೊತ್ತು ನಾವೇನು ಮಾಡಬೇಕು ಅಂತಂದ್ರೆ ಮುಖ್ಯವಾಗಿ ನಮ್ಮ ಮೆಕ್ಯಾನಿಕ್ ಹೇಳಿರ್ತಕ್ಕಂಥ ಒಂದು ವಿಚಾರ ನಾನು ನಿಮ್ಗೆ ಹೇಳ್ತೀನಿ. ಮುಖ್ಯವಾಗಿ ನಾವು ಕೀಯನ್ನು ಆನ್ ಮಾಡ್ತೀವಲ್ಲ, ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ಡಿಸ್ಪ್ಲೇನ. ಈ ಕೀಯನ್ನು ಆನ್ ಮಾಡ್ತೀವಿ ನೋಡಿ. ಕೀ ಆನ್ ಮಾಡಿದಾಗ ಡಿಸ್ಪ್ಲೇ ಆನ್ ಆಗಿರುತ್ತಲ್ವ, ಈ ಹೀಟ್ರ್ ಮುಳ್ಳು ಬರುತ್ತೆ ನೋಡಿ, ಈ ಟೆಂಪ್ರೇಚರ್ ಮುಳ್ಳು ಬರುತ್ತಲ್ಲ, ಈ ಟೆಂಪ್ರೇಚರ್ ಮುಳ್ಳು ಮೂವ್ ಆಗಿರಬೇಕು. ಅಂತಂದರೆ ಈಗ ನೀವು ಮುಖ ತೊಳಿಲಿಕ್ಕೆ ಹೋಗ್ತೀರಿ, ಸ್ವಲ್ಪ ಟೈಮ್ ಹಿಡಿಯುತ್ತೆ, 5-10 ನಿಮಿಷ ಟೈಮ್ ಹಿಡಿಬೋದು, ಅಥವಾ 15 ನಿಮಿಷ ಟೈಮ್, ಒಂದು 5-10 ನಿಮಿಷ ಟೈಮ್ ಹಿಡಿಬೋದು. ಅಂಥ ಡೀಸೆಲ್ ಏನು ಗಾಡಿ ಕುಡಿಯೋದಿಲ್ಲ. ಇಲ್ಲಿ ನಾವು ಅದನ್ನು ಸ್ಟಾರ್ಟ್ ಮಾಡಿ ಬಿಟ್ಟಾಗ ಒಂದು 5 ನಿಮಿಷ 10 ನಿಮಿಷ ಅದು ಹೀಟ್ ಆಗುತ್ತೆ. ಅದು ಹೀಟ್ ಆದಾಗ ನೀವು ಎಕ್ಸ್ಲೇಟರ್ ಮೇಲೆ ಕಾಲಿಟ್ಟಾಗ, ಅಂತಂದರೆ ಒಂದು 5-10 ಸೆಕೆಂಡ್ ಅದ್ರ ಮೇಲೆ ಕಾಲಿಟ್ಟಾಗ ಅಂತಂದರೆ ಆಟೋಮೆಟಿಕ್ಕಾಗಿ ಮೂವ್ ಆಗುತ್ತೆ. ಅವಾಗ ಏನಾಗುತ್ತೆ, ಪೂರ್ತಿ ಯೂರಿಯಾದ ಒಂದು ಪ್ಲಾಟ್ಫಾರ್ಮ್ ಏನಿರುತ್ತೆ ಅದು ಹೀಟ್ ಆಗುತ್ತೆ. ಹೀಟ್ ಆಗೋದ್ರಿಂದ ಯೂರಿಯಾ ಚೆನ್ನಾಗಿ ಬರ್ನ್ ಆಗಲಿಕ್ಕೆ ಅದು ಕಾರಣ ಆಗುತ್ತೆ. ಸಾಮಾನ್ಯ ಚಳಿಗಾಲದಲ್ಲಿ ನಿಮಗೆ ಗೊತ್ತಿರ್ಬೋದು, ಯೂರಿಯಾ ಆಗಿರ್ಬೋದು, ಈ ಥರ ಎಲ್ಲ ಬ್ಲಾಕೇಜಸ್ಸು ತುಂಬ ಬರುತ್ತೆ. ಇದರಲ್ಲೂ ಕೂಡ ಫಾಲ್ಟಲ್ಲೂ ಕೂಡ ನಮಗೆ ಯೂರಿಯಾ ಬ್ಲಾಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಇದನ್ನು ನಮಗೆ ಮೆಕ್ಯಾನಿಕ್ ನಮ್ಗೆ ಹೇಳ್ಕೊಟ್ಟಿದ್ದು. ಆದ್ದರಿಂದ ನಾನು ಮುಖ ತೊಳೆಯೋಕೆ ಹೋದಾಗ ಒಂದು 5-10 ನಿಮಿಷ ಬರುತ್ತೆ. ವ್ಯಾಕಮ್ ಖಾಲಿ ಆಗಿದ್ದಾಗ ನಾವು ಸ್ಟಾರ್ಟ್ ಮಾಡಿಬಿಟ್ಟೋದಾಗ 2 ಬೆನಿಫಿಟ್ಟು. ಒಂದು, ವ್ಯಾಕಮ್ ರೈಸ್ ಆಗ್ತಾ ಇರುತ್ತೆ ನಿಧಾನಕ್ಕೆ, ಎಲ್ಲೆಲ್ಲಿ ವ್ಯಾಕಮ್ ಹೋಗ್ಬೇಕು ಅಲ್ಲಿಗೆಲ್ಲ ವ್ಯಾಕಮ್ ಹೋಗ್ತಾ ಇರುತ್ತೆ ತಾನಾಗಿ. ಯಾವುದೇ ರೈಸಿಂಗಲ್ಲೇ ಇರೋದಿಲ್ಲ ಗಾಡಿ, ಐಡ್ಲಿಂಗಲ್ಲೇ ಇರೋದ್ರಿಂದ ಆಟೋಮೆಟಿಕ್ಕಾಗಿ ನಿಧಾನಕ್ಕೆ ವ್ಯಾಕಮ್ ತುಂಬ್ಕೊಳ್ಳುತ್ತೆ. ಇದರಿಂದ ಡೀಸೆಲ್ ಕೂಡ ಉಳಿಯುತ್ತೆ. ಆ ನಂತರ ಹೀಟ್ರ್ ಕೂಡ ತಾನಾಗೆ ಹೀಟ್ ಆಗ್ತಾ ಇರುತ್ತದೆ. ನಾವು ಅದಾದಮೇಲೆ ಬಂದಮೇಲೆ ವ್ಯಾಕಮ್ 9-10 ಹೋದ್ ಬಂದಮೇಲೆ ಸ್ವಲ್ಪ ಲೈಟಾಗಿ ಎಕ್ಸ್ಲೇಟರ್ ಒಂದು 5 ಸೆಕೆಂಡ್ ಎಕ್ಸ್ಲೇಟರ್ ಮೇಲೆ ಕಾಲಿಟ್ಟಾಗ ಆಟೋಮೆಟಿಕ್ಕಾಗಿ ಹೀಟ್ರ್ ರನ್ ಆಗುತ್ತೆ, ಗಾಡಿ ಚೆನ್ನಾಗಿ ಮೂವ್ ಆಗುತ್ತೆ. ತಾವು ಗಮನಿಸಿರ್ಬೋದು, ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಗಾಡಿ ಮೂವ್ ಮಾಡ್ಕೊಂಡು ಹೋಗ್ಬಿಡ್ತೀರಾ, ಸ್ವಲ್ಪ ದೂರ ಗಾಡಿ ಪಿಕಪ್ಪೇ ಇರೋದಿಲ್ಲ, ಎಕ್ಸ್ಲೇಟರ್ ತುಳಿದಾಗ ಹಾಗೇ ಇರುತ್ತೆ. ಆ ರೀತಿ ಆದಾಗ ಏನಾಗುತ್ತೆ, ಒಂದು ಯೂರಿಯಾ ಬ್ಲಾಕೇಜ್ ಆಗುತ್ತೆ, ಯೂರಿಯಾ ಮತ್ತು ಸೆನ್ಸರು ಫೇಲರ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಮತ್ತು ನೆಕ್ಸ್ಟು ಯೂರಿಯಾ ಯಾವಾಗ ಬ್ಲಾಕೇಜ್ ಆಗುತ್ತೆ ಅಲ್ಲಿ ನಿಮಗೆ ಇಂಡಿಕೇಟ್ ಕೂಡ ಮಾಡುತ್ತೆ. ಆವಾಗ ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಆದರೆ ಹೋಯ್ತಾ ಈಗ ಒಂದು ಮ್ಯಾಕ್ಸಿಮಮ್ 20-30 ಕಿಲೋಮೀಟ್ರ್ ಹೋದ್ಮೇಲೆ ಸರಿ ಆಗ್ಬೋದು. ಆದರೆ ಅಲ್ಲಿ ಅಷ್ಟರಲ್ಲಿ ತುಂಬ ಡೀಸೆಲ್ ಕೂಡ ಬರ್ನ್ ಆಗಿರುತ್ತೆ, ಜೊತೆಯಲ್ಲಿ ಯೂರಿಯಾ ಕೂಡ ಬರ್ನ್ ಆಗಿರುತ್ತೆ. ಗಾಡಿಗೆ ಸೆನ್ಸರ್ ಮೇಲೆ ಕೂಡ ಪ್ರೆಷರ್ ತುಂಬ ಜಾಸ್ತಿ ಆಗಿರುತ್ತೆ. ಈ ಬಗ್ಗೆ ನಮಗೆ ನಮ್ಮ ಘಟಕ 36ರಲ್ಲಿ ತಾಂತ್ರಿಕ ಸಿಬ್ಬಂದಿಗಳು ಮಾಹಿತಿಯನ್ನು ಕೊಟ್ಟಿದ್ದರು. ಇದರಿಂದ ನಾನು ಪರೀಕ್ಷೆ ಮಾಡಿರಲಿಲ್ಲ, ಯಾಕಂದರೆ ಸಾಮಾನ್ಯವಾಗಿ ಏನು ನಾನು ಹೇಳ್ತಿದ್ದೆ ಆ ಕೆಲಸ ನಾನು ಮೊದಲೇ ಮಾಡ್ತಿದ್ದೆ. ಆದರೆ ಹೀಟ್ರು ಮುಳ್ಳು ರನ್ ಆಗೋದ್ರ ಬಗ್ಗೆ ನಾನು ಕೊಟ್ಟಿರಲಿಲ್ಲ. ನಾನು ಇರೋ ಸತ್ಯ ಹೇಳ್ತಾಯಿದ್ದೆ, ಅದ್ರ ಬಗ್ಗೆ ನಾನು ಗಮನ ಕೊಟ್ಟಿರಲಿಲ್ಲ. ಅವ್ರು ಹೇಳಿದ್ಮೇಲೆ ಆ ಹೀಟ್ರ್ ಮುಳ್ಳು ಬಗ್ಗೆ ನಾನು ಗಮನ ಕೊಟ್ಟೆ. ಇದೇನಕ್ಕೆ ಬಂತು ಅಂತಂದರೆ, ನಾನು ಕೇಳಿದೆ ಅವ್ರನ್ನ, ಬೆಳಗ್ಗೆ ಹೊತ್ತಿರ ಗಾಡಿ ಈ ಥರ ಆಗುತ್ತೆ ಅಂತಂದಾಗ ಅವ್ರು ನನಗೆ ಪೂರ್ತಿ ಮಾಹಿತಿಯನ್ನು ಕೊಟ್ಟರು. ನೋಡಿ, ಈ ರೀತಿ ಮಾಡಿ ಸರಿಯಾಗುತ್ತೆ, ಗಾಡಿ ನಿಮಗೆಲ್ಲೂ ಜರ್ಕೊಡಿಲಿಕ್ಕೆ ಸಾಧ್ಯ ಇಲ್ಲ. ಜರ್ಕೊಡಿತಿರಲಿಲ್ಲ, ಬಟ್ ಗಾಡಿ ಅಷ್ಟು ಪಿಕಪ್ ಇರಲಿಲ್ಲ. ಮತ್ತು ಗಾಡಿ ಇಂಜಿನ್ ಸೌಂಡ್ ಸ್ವಲ್ಪ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಟ್ರೈ ಮಾಡಿ ಅಂತಂದು ನಾನು ಮಾಡಿದೆ. ಗಾಡಿ ಕೂಡ ಪಿಕಪ್ ಕೂಡ ಚೆನ್ನಾಗಿದೆ. ಜೊತೆಯಲ್ಲಿ ಈ ರೀತಿ ಮಾಡೋದ್ರಿಂದ ಗಾಡಿ ಪಿಕಪ್ ಕೂಡ ಚೆನ್ನಾಗಿರುತ್ತೆ, ಮೈಲೇಜ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸ್ನೇಹಿತರೆ, ಪ್ರಯತ್ನ ಪಟ್ಟು ನೋಡಿ. ಇದೊಂದು ನಾನು ಒಂದು ಅನುಭವದಲ್ಲಿ ನನ್ನ ಮೆಕ್ಯಾನಿಕ್ ಹೇಳಿರ್ತಕ್ಕಂಥ ಒಂದು ವಿಚಾರ ತಮ್ಮಲ್ಲಿ ಹಂಚ್ಕೊಂಡಿದ್ದೀನಿ. ಸ್ನೇಹಿತರೆ, ನನ್ನ ಈ ಒಂದು ಆಡಿಯೋ ಮತ್ತು ಈ ವಿಡಿಯೋ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಕೂಡ ಇದನ್ನು ಹಂಚಿ, ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಿಮ್ಗೆ ಯಾವುದೇ ರೀತಿ ಹಣ ಕಟ್ಟಾಗೋದಿಲ್ಲ. ನೀವು ನೋಡ್ತಕ್ಕಂಥ ಪ್ರತಿಯೊಂದು ವ್ಯೂಸು ಕೂಡ ನನ್ನ ಒಂದು ಮುಂದಿನ ಒಂದು ವಿಡಿಯೋಗೆ ಇದು ಅನುಕೂಲ ಆಗುತ್ತೆ ನನ್ನ ಅಭಿಪ್ರಾಯ. ಸ್ನೇಹಿತರೆ, ಸಾಧ್ಯವಾದಷ್ಟು ನಾವು ಇಂಧನ ಉಳಿತಾಯದ ಕಡೆ ಗಮನವನ್ನು ಕೊಡೋಣ, ಪ್ರಯತ್ನ ಪಡೋಣ. ಏಕೆಂದರೆ ಟ್ರಾಫಿಕ್ಕು ಸಾಮಾನ್ಯವಾಗಿ ತುಂಬ ಜಾಸ್ತಿ ಆದಾಗ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯವಾದಷ್ಟು ಪ್ರಯತ್ನವನ್ನು ಪಡೋಣ, ನೆಗ್ಲೆಕ್ಟ್ ಅಂತೂ ಬೇಡ. ಯಾಕೆಂದರೆ ಇಂಧನ ಉಳಿತಾಯ ನೆಕ್ಸ್ಟ್ ಫ್ಯೂಚರ್ಗೆ ಆಗುತ್ತೆ ಅನ್ನೋ ನನ್ನ ಅಭಿಪ್ರಾಯ. ಸ್ನೇಹಿತರೆ, ವಂದನೆಗಳು, ಶುಭ ದಿನ.